ಅಂದರೆ ವಾಕಿಂಗ್ ಮಾಡ್ಬೋದಾ ಮಂಡಿ ನೋವಿಗೆ ಅಂತ ಹೇಳೋದು ಪ್ರಶ್ನೆ ಕಾಮನ್ ಪೇಷಂಟ್ಸು. ನೋಡಿ ಬರೀ ವಾಕಿಂಗ್ ಒಂದೇ ಹೆಲ್ಪ್ ಆಗಲ್ಲ. ಮಂಡಿ ನೋವಿಗೆ ಇನ್ಫ್ಯಾಕ್ಟ್ ನಾವು ಲಾಂಗ್ ಟರ್ಮ್ ವಾಕ್ ಮಾಡೋದು ತೀರಾ ಜಾಸ್ತಿ ನಡೆಯೋದು ಮಾಡಿಬಿಡಿ. ಯಾಕಂದರೆ ಮಂಡಿಗೆ ವಾಕ್ ಮಾಡಿದಷ್ಟು ದೇಹ ತೂಕ ಬೀಳುತ್ತೆ, ಮಂಡಿ ಸೌತ ಆಗುತ್ತೆ. ಅದಕ್ಕೆ ವೆಯ್ಟ್ ಬೇರಿಂಗ್ ಎಕ್ಸಸೈಸ್, ನಾನ್ ವೆಯ್ಟ್ ಬೇರಿಂಗ್ ಅಂತ ಕೆಲವು ಅದನ್ನು ಮಾಡಬೇಕಾಗುತ್ತೆ. ನಾನ್ ವೆಯ್ಟ್ ಬೇರಿಂಗ್ ಎಕ್ಸಸೈಸು ಏನಕ್ಕೆ ಸರ್ ಮಂಡಿ ನೋವಿರೋರು ಬರೀ ವಾಕಿಂಗ್ ಹೆಲ್ಪ್ ಆಗಲ್ಲ ಅಂತಂದರೆ ತೊಡೆ ಮಾಂಸ ಗಟ್ಟಿ ಮಾಡ್ಕೋಬೇಕು, ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಕ್ವಾಡ್ರಿಸೆಪ್ನ ನಾವು ಪವರ್ಸ್ ಆಫ್ ಥೈ ಅಂತ ಹೇಳ್ತೀವಿ ಗೊತ್ತಾಯ್ತಲ್ಲ. ಆ ತೊಡೆ ಮಾಂಸ ಗಟ್ಟಿ ಅದಕ್ಕೆ ಕೆಲವು ಎಕ್ಸಸೈಸ್ ಮಾಡಬೇಕು. ಒಂದು ಕ್ವಾಡ್ರಿಸೆಪ್ ಸ್ಟ್ರೆಂತ್, ಕ್ವಾಡ್ರಿಸೆಪ್ ಡ್ರಿಲ್ ಅಂತ ಬರುತ್ತೆ. ಕಾಲು ಮೇಲೆ ಕೆತ್ತು ಸ್ಟ್ರೈಟ್ ರೈಸ್ ಅಂತ 15 ಸೆಕೆಂಡ್ 20 ಸೆಕೆಂಡ್ ಬಿಡೋದು, ಕೆಳಗೆ ಬಿಡೋದು, ಮಂಡಿ ಸ್ಟ್ರೈಟ್ ಮಾಡೋದು, ಮಂಡಿಗೆ ಸ್ಟ್ರೈಟ್ ಎತ್ತಿ ಕೆಳಗೆ ಬಿಡೋದು, ಆ ಎಕ್ಸಸೈಸ್ ಮಾಡಬೇಕು. ಆ ಎಕ್ಸಸೈಸ್ ಮಾಡೋದು ತೊಡೆ ಮಾಂಸ ಗಟ್ಟಿ ಆಗುತ್ತೆ. ತೊಡೆ ಮಾಂಸ ಗಟ್ಟಿ ಆದರೆ ಆಟೋಮೆಟಿಕ್ಕಾಗಿ ಓಡಾಡುವಾಗ ಮಂಡಿ ಲೋಡು ವೆಯ್ಟ್ ಎಲ್ಲ ತೊಡೆ ಮಾಂಸ ತೊಗೊಳುತ್ತೆ, ಮಂಡಿ ಸೌತ ಕಡಿಮೆ ಆಗುತ್ತೆ. ಸೊ ಬರೀ ವಾಕಿಂಗ್ ಒಂದೇ ಹೆಲ್ಪ್ ಆಗಲ್ಲ, ಮಂಡಿ ನೋವು ಜಾಸ್ತಿ ಲಾಂಗ್ ಟರ್ಮ್ ವಾಕ್ ಕೂಡ ಮಾಡ್ಬೋದು. ಜೊತೆಗೆ ಮೇಯ್ನು ತೊಡೆ ಮಾಂಸ ಗಟ್ಟಿ ಅಂತ ಎಕ್ಸಸೈಸ್ ಮಾಡಿ, ಅವಾಗ ನಿಮಗೆ ಮಂಡಿ ನೋವು ಕಡಿಮೆ ಅನುಕೂಲ ಆಗುತ್ತೆ. ನೋಡಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ತಿರುಪ್ತಿ ಲಾಡು ತಿಂದ್ರೇ ತಿರುಪ್ತಿ ಪ್ರಸಾದ. ನಾನು ಲಾಡು ಬದಲು ಜಾಮೂನ್ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಇನ್ಯಾವುದೋ ತಿಂತೀನಿ ಅಂದರೆ ಅದು ತಿರುಪ್ತಿ ಪ್ರಸಾದ ಆಗಲ್ಲ. ಮಂಡಿ ನೋವಿಗೆ ಮಂಡಿಗೆ ಮಾಡಬೇಕಾದ ಎಕ್ಸಸೈಸ್ ಮಾಡಿ ಅವಾಗಲೇ ಅನುಕೂಲ ಆಗೋದು. ಬರೀ ವಾಕಿಂಗ್ ಒಂದೇ ಖಂಡಿತ ಹೆಲ್ಪ್ ಆಗಲ್ಲ.